ಆಂಧ್ರ ಹಾಗೇನೆ ತೆಲಂಗಾಣದಲ್ಲಿ ಜನಸೇನಾ ಬಿಎಸ್ಪಿ ಮೈತ್ರಿಯಾಗಿದೆ. ಮಾಯಾವತಿ ಜೊತೆ ಕೈ ಜೋಡಿಸಿದ್ದಾರೆ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಜನಸೇನಾ ಪಕ್ಷದ ಸ್ಥಾಪಕ. ಇವತ್ತು ಆಂಧ್ರ ಹಾಗೇನೆ ತೆಲಂಗಾಣದಲ್ಲಿ ಜನಸೇನಾ ಹಾಗೇನೆ ಬಿಎಸ್ಪಿ ಮೈತ್ರಿ ಆಗಿದೆ. ಪವನ್ ಕಲ್ಯಾಣ್ ಈಗ ಮಾಯಾವತಿ ಅವರ ಜೊತೆ ಕೈ ಜೋಡಿಸಿದ್ದಾರೆ ಎಲೆಕ್ಷನ್ ಪರ್ಪಸ್ಗೋಸ್ಕರ. ಪವನ್ ಕಲ್ಯಾಣ್ ಜನಸೇನಾ ಪಕ್ಷದ ಸ್ಥಾಪಕ. ಇನ್ನು ಮಾಯಾವತಿ ಅವರು ಪ್ರಧಾನಿಯಾಗಿಸುವಂತ ಬಯಕೆ ಇದೆ. ಮಾಯಾವತಿ ಅವರನ್ನ ಪ್ರಧಾನಿ ಮಾಡೋಕೆ ಪ್ರಯತ್ನವನ್ನ ಪಡ್ತೀನಿ, ನನ್ನ ಕಡೆಯಿಂದ ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಪವನ್ ಕಲ್ಯಾಣ್ ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಆಂಧ್ರ ತೆಲಂಗಾಣದಲ್ಲಿ ಮಾಯಾವತಿ ಪ್ರಚಾರವನ್ನ ಮಾಡ್ತಾರೆ. ಪವನ್ ಜೊತೆ ಸೇರಿ ಪ್ರಚಾರವನ್ನ ಮಾಯಾವತಿ ಮಾಡ್ತಾರೆ. ಇನ್ನು ಪವನ್ ಅವರನ್ನ ಸಿಎಂ ಆಗಿ ನೋಡುವಂತ ಬಯಕೆ ಇದೆ ಅಂತ ಈ ಸಂದರ್ಭದಲ್ಲಿ ಮಾಯಾವತಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆಂಧ್ರ ತೆಲಂಗಾಣದಲ್ಲಿ ಮಾಯಾವತಿ ಅವರು ಕೂಡ ಪ್ರಚಾರವನ್ನ ಮಾಡ್ತಾರೆ. ಒಂದ್ ಕಡೆ ಪವನ್ ಕಲ್ಯಾಣ್ ಅವರು ಹೇಳಿರೋ ಪ್ರಕಾರ ಮಾಯಾವತಿ ಅವರು ಪ್ರಧಾನಿ ಆಗ್ಬೇಕು, ಅವರನ್ನ ಪ್ರಧಾನಿ ಮಾಡೋ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಏನೆಲ್ಲ ಇದೆ ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಮಾಯಾವತಿ ಅವರು ಹೇಳಿರೋದು ಪವನ್ ಕಲ್ಯಾಣ್ ಅವರು ಸಿಎಂ ಆಗ್ಬೇಕು, ಅದನ್ನ ನಾನು ನೋಡ್ಬೇಕು ಅಂತ ಶೀಘ್ರದಲ್ಲೇ ಆಂಧ್ರದಲ್ಲಿ ಪ್ರಚಾರವನ್ನ ಶುರು ಮಾಡ್ತೀವಿ ಅಂತ ಬಿಎಸ್ಪಿ ನಾಯಕಿ ಮಾಯಾವತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. Behenji Mayawati ji and us together, and we are truly grateful for giving this opportunity to work with Behenji Mayawati ji ke saath. And we will make sure everyone's vision in the country is to see Behenji Mayawati ji in the most highest position, the Prime Minister of India. We would like to see Behenji Mayawati as the Prime Minister of our country, and this is all our wish and her ardent desire. और मैं 3 अप्रैल को और 4 अप्रैल को तो मैं ये आंध्र प्रदेश और तेलंगाना के दौरे पर ये जो अलायंस हो गया फाइनल हो गया है, तो वहाँ मैं रैली भी संबोधित करने के लिए जा रही हूँ. और मैं ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಧರಣೇಶ್. ಒಂದ್ ಕಡೆ ಒಬ್ರು ಹೇಳ್ತಾರೆ ಪ್ರಧಾನಿಯನ್ನಾಗಿ ಮಾಡಬೇಕು ಅಂತ, ಇನ್ನೊಂದ್ ಕಡೆ ಸಿಎಂ ಆಗಿ ನೋಡೋ ಆಸೆ ನನ್ಗಿದೆ ಅಂತ ಪರಸ್ಪರ ಹೊಗಳಿಕೆ ಮಾತಿನ ಜೊತೆಗೆ ಈಗ ಮೈತ್ರಿ ಆಗಿದೆ. ಬಟ್ ಇಲ್ಲೇನಾದ್ರೂ ಕಂಡೀಷನ್ ಹಾಕೊಂಡಿದಾರ ಇಬ್ರು ಮೈತ್ರಿ ಮಾಡ್ಕೊಳ್ಳುವಂತ ಟೈಮ್ ನಲ್ಲಿ? ಶರ್ಮಿತಾ, ಇಷ್ಟು ದಿನ ನಾವು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಪಕ್ಷಗಳ ನಾಯಕರ ಜೊತೆ ಭೇಟಿ ಮಾಡಿ ರಾಷ್ಟ್ರ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಿದ್ದನ್ನ ನೋಡಿದ್ವಿ. ಈಗ ಜನಸೇನಾ ಪಾರ್ಟಿ ಇತ್ತೀಚೆಗಷ್ಟೇ ಉದಯ ಆಗಿದ್ದಂತಹ ಜನಸೇನಾ ಪಾರ್ಟಿ ಅದರ ಮುಖ್ಯಸ್ಥ ಚಿತ್ರನಟ ಪವನ್ ಕಲ್ಯಾಣ್ ಈಗ ರಾಷ್ಟ್ರ ನಾಯಕಿ ಮಾಯಾವತಿ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಮೂಲಕ ಬಹಳ ಕುತೂಹಲವನ್ನ ಹುಟ್ಟು ಹಾಕಿದ್ದಾರೆ. ಅಂದ್ರೆ ಬಿಎಸ್ಪಿ ಮತ್ತು ಜನಸೇನಾ ನಡುವೆ ಆಂಧ್ರ ಪ್ರದೇಶದಲ್ಲಿ ಮೈತ್ರಿ ಆಗುತ್ತಾ ಅನ್ನುವಂತಹ ಕುತೂಹಲವನ್ನ ಹುಟ್ಟು ಹಾಕಿದ್ದಾರೆ. ಇಲ್ಲಿ ಇವರಿಬ್ರು ನಡೆಸಿರುವಂತಹ ಮಾತುಕತೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದಾವೆ. ಯಾಕೆಂತಂದ್ರೆ ಪವನ್ ಕಲ್ಯಾಣ್ ಹೇಳಿದ್ದಾರೆ ಮಾಯಾವತಿ ಅವರಿಗೆ ನೀವು ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂಥದ್ದನ್ನ ನಾನ್ ಬಯಸ್ತೀನಿ ಅಂತ. ಅದೇ ರೀತಿ ಮಾಯಾವತಿ ಹೇಳಿದ್ದಾರೆ ನೀವು ಆಂಧ್ರ ಮುಖ್ಯಮಂತ್ರಿ ಆಗುವಂತದನ್ನ ನಾನು ನೋಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇವರಿಬ್ಬರ ಭೇಟಿ ಮತ್ತು ನಡೆದಿರುವಂತಹ ಮಾತುಕತೆಗಳು. ಜೊತೆಗೆ ಈಗಾಗಲೇ ಇನ್ನೂ ಒಂದು ಮಾತುಕತೆ ಆಗಿದೆ ಏನಂತಂದ್ರೆ ಮಾಯಾವತಿ ಅವರು ಆಂಧ್ರ ಪ್ರದೇಶಕ್ಕೆ ಬಂದು ಜನಸೇನಾ ಪಾರ್ಟಿಯ ಪರವಾಗಿ ಪ್ರಚಾರ ಮಾಡುವಂತದ್ದು. ಬಹುತೇಕ ಇವತ್ತು ಏನೋ ಆಂಧ್ರದಲ್ಲಿ ಬಿಎಸ್ಪಿ ಮತ್ತು ಜನಸೇನಾ ಪಾರ್ಟಿ ಮೈತ್ರಿ ಆಗುವ ಸಾಧ್ಯತೆಗಳು ಇದರಿಂದ ಗೊತ್ತಾಗ್ತಿವೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ.